ಎಲ್ಲ ರೇಷನ್ ಕಾರ್ಡ್ ಇದ್ದವರು ಪೂರ್ತಿಯಾಗಿ ವಿಡಿಯೋ ನೋಡಲೇಬೇಕು. ಯಾಕಂದ್ರೆ ದೊಡ್ಡ ಸುದ್ದಿ ಬಂದಿದೆ. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಹೊಸ ನಿಯಮದ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ. ಹಾಗೆ ಗೆಳೆಯರೆ, ಹೊಸ ಮನೆ ಯೋಜನೆ, ಹೌದು ಉಚಿತ ಮನೆ ಯೋಜನೆ, ಆವಾಸ್ ಯೋಜನೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು, ಒಂದು ಗುಡ್ ನ್ಯೂಸ್ ಆಗಿದೆ. ಮತ್ತೆ ಸಾರಿಗೆ ಮುಷ್ಕರ ಶುರುವಾಗಲಿದೆ ಎಂಬುವ ಮಾಹಿತಿ, ಬಸ್ ಸಂಚಾರ ಬಂದ್ ಆಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 2,000 ರೂಪಾಯಿ ಅಲ್ಲ 5,000 ರೂಪಾಯಿವರೆಗೂ ಕೊಡ್ತೀವಿ ಅಂತ ಒಂದು ಮಾಹಿತಿ ಹೇಳಿದ್ದಾರೆ. ಅದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ. ಮತ್ತೆ 2,000 ರೂಪಾಯಿ ಯಾವಾಗ ಜಮೆ ಆಗುತ್ತೆ ಇದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ, ಮತ್ತೆ 400 ರೂಪಾಯಿಯಷ್ಟು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಗೆಳೆಯರೆ, ಇವತ್ತಿನ ಪ್ರಮುಖ ಟಾಪ್ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ. ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಇದೇ ತರ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ವಿಡಿಯೋಗೆ ಲೈಕ್ ಮಾಡ್ತಾ ಇರಿ, ಮತ್ತೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಹೇಳೋದೇನಪ್ಪ ಅಂದ್ರೆ ಆವಾಸ್ ಯೋಜನೆ ಬಗ್ಗೆ ಬಂದಿರೋ ದೊಡ್ಡ ಸುದ್ದಿ. ನಮ್ಮ ಕರ್ನಾಟಕ ರಾಜ್ಯದ ವಸತಿ ರಹಿತರಿಗೆ ಗುಡ್ ನ್ಯೂಸ್. PM ಆವಾಸ್ ಯೋಜನೆ ಅಡಿಯಲ್ಲಿ ನಿವೇಶನಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಹೌದು, ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿಯವರ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ವಸತಿ ರಹಿತ ನಿವೇಶನ ಅಥವಾ ಕಚ್ಚಾ ಮನೆ ಹೊಂದಿರುವ ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರದ PMAY.urban.gov.in ನಲ್ಲಿ ಅರ್ಜಿ ಆಹ್ವಾನ ಮಾಡಬಹುದು. ಈ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ರಾಜ್ಯದಲ್ಲಿ ಇದುವರೆಗೂ ವಸತಿ ಯೋಜನೆಗಳ ಸೌಲಭ್ಯ ಪಡೆಯದ ಎಲ್ಲ ವಸತಿ ರಹಿತ ಹಾಗೂ ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ಮಾತ್ರ, ವಿಶೇಷವಾಗಿ ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, PM ವಿಶ್ವಕರ್ಮ ಯೋಜನೆ ಫಲಾನುಭವಿಗಳು, ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕೊಳಚೆ ಪ್ರದೇಶದ ನಿವಾಸಿಗಳು ಸೇರಿದಂತೆ ವಸತಿ ಸೌಲಭ್ಯ ಪಡೆಯಲು ಜುಲೈ 15ರ ಒಳಗಡೆ ಆನ್ಲೈನ್ ಮೂಲಕವೂ ಕೂಡ ಅರ್ಜಿ ಹಾಕಬಹುದು ಅಂತ ಹೇಳಲಾಗಿದೆ. ಅರ್ಜಿದಾರರು ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಒಂದು ವಸತಿ ಶಾಖೆಗೆ ಹೋಗಿ ಫೋಟೋ ಅಥವಾ ಆಧಾರ್ ಕಾರ್ಡ್ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ PMAY.urban.gov.in ನಲ್ಲಿ ನೀವು ಹೋಗ್ಬಿಟ್ಟು ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಲಾಗಿದೆ. ಈಗಾಗಲೇ ಲಕ್ಷಾಂತರ ಜನರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಉಚಿತ ಮನೆ ಕೂಡ ಸಿಕ್ಕಿರ್ಬೋದು. ಸ್ಕ್ರೀನ್ ಮೇಲೆ ನೀವು ಆ ಒಂದು ಫೋಟೋಸ್ಗಳನ್ನು ಕೂಡ ನೋಡ್ತಿರ್ಬೋದು. ಎಲ್ಲ ಫೋಟೋಸ್ಗಳು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಒಂದು ಮನೆಗಳು ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ ಇವುಗಳನ್ನು ವಸತಿ ರಹಿತರಿಗೆ, ಕೊಳಚೆ ಪ್ರದೇಶೀಯ ನಿವಾಸಿಗಳಿಗಾಗಿರ್ಬೋದು, ಮತ್ತು ವಸತಿ ಸೌಲಭ್ಯ ಯಾರಿಗೆ ಇಲ್ಲ ಅಂಥವರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಕೊಳಚೆ ಪ್ರದೇಶದ ನಿವಾಸಿಗಳಿಗಾಗಿರ್ಬೋದು, PM ವಿಶ್ವಕರ್ಮ ಅಂಗನವಾಡಿ ಯೋಜನೆಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ಮತ್ತು BPL ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೋಟರ್ ID, ಬ್ಯಾಂಕ್ ಪಾಸ್ಬುಕ್, ನಿವೇಶನ, ಕಚ್ಚಾ ಮನೆಯ ದಾಖಲೆಗಳನ್ನು ಪ್ರತಿಗಳನ್ನು ಸಲ್ಲಿಕೆ ಮಾಡಿಬಿಟ್ಟು ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಸಾಮಾನ್ಯ ಕೇಂದ್ರಕ್ಕೆ ಹೋಗಿ ಇದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಗೆಳೆಯರ, ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ. ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಅನ್ನಭಾಗ್ಯ ಯೋಜನೆ ಮುಂದುವರಿಯಲಿದೆ. ಹೌದು ಗೆಳೆಯರೆ, ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ, ಅದರಲ್ಲೂ ಅನ್ನಭಾಗ್ಯ ಫಲಾನುಭವಿಗಳಿಗೆ 10 kg ಅಕ್ಕಿ ಕೊಡ್ತಾ ಇದ್ರಲ್ಲ, ಅದು ಮುಂದುವರಿಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಎದಕ್ಕಂದ್ರೆ ಆಹಾರ ಕಿಟ್, ಇಂದಿರಾ ಆಹಾರ ಕಿಟ್ ಕೊಡಲಾಗುತ್ತೆ ಅಂತ ಒಂದು ಮಾಹಿತಿ ಬಂದಿತ್ತು. ಆದರೆ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಇನ್ನೂ ಕೂಡ ರವಾನೆ ಆಗಿಲ್ಲ, ಇನ್ನು ಸುತ್ತೋಲೆ ಕೂಡ ಹೊರಡಿಸಲಾಗಿಲ್ಲ. ಹೀಗಾಗಿ ಈ ತಿಂಗಳು ಕೂಡ BPL ಕಾರ್ಡ್ದಾರರಿಗೆ 5 kg ಮತ್ತು 5 kg ಅಂದರೆ 10 kg ಅಕ್ಕಿ ಸರ್ಕಾರದ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯಲ್ಲಿ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಮೊದಲಿಗೆ ಈ ಒಂದು ಮಾಹಿತಿ ನಾವು ನಿಮಗೆ ಎದು ಕೊಡ್ತಾ ಇದ್ದೀವಿ ಅಂದರೆ, ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತೆ. 5 kg ಕೇಂದ್ರ ಸರ್ಕಾರದ ಅಕ್ಕಿ ಕೊಟ್ಟು 5 kg ಅಕ್ಕಿ ನಮ್ಮ ರಾಜ್ಯ ಸರ್ಕಾರದ ಬದಲಿಗೆ ಇಂದಿರಾ ಆಹಾರ ಕಿಟ್, ಅದರಲ್ಲಿ ಗೋಧಿ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಸಕ್ಕರೆ ಮತ್ತು ಕಾಫಿ ಪುಡಿ, ಚಹಾ ಪುಡಿ, ಗೋಧಿ ಎಲ್ಲ ಇರುತ್ತೆ ಅಂತ ಹೇಳಲಾಗಿತ್ತು. ಈ ಒಂದು ಆಹಾರ ಕಿಟ್ ಒಳಗೊಂಡ ಒಂದು ಪ್ಯಾಕೆಟನ್ನು ಜನರಿಗೆ 5 kg ಅಕ್ಕಿ ಬದಲಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈ ಒಂದು ಸುದ್ದಿ ಎಲ್ಲ ಕಡೆಗೆ ವೈರಲ್ ಆಗಿದ್ದು, ಮತ್ತು ಈ ಒಂದು ಸುದ್ದಿ ಪ್ರಕಾರ ನಾವು ನೋಡ್ತಾ ಹೋದರೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಸದ್ಯಕ್ಕೆ ಇದರ ಬಗ್ಗೆ ಯಾವುದೂ ಕೂಡ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಗೆಳೆಯರೆ. ಹೀಗಾಗಿ ಈ ಒಂದು ಅನ್ನಭಾಗ್ಯ ಯೋಜನೆ ಮುಂದುವರಿಯುತ್ತೆ. ಮತ್ತು ಮುಂದಿನ ಬರುವ ದಿನಗಳಲ್ಲಿ ಇಂದಿರಾ ಆಹಾರ ಕಿಟ್ ಸರ್ಕಾರ ನೀಡುವ ಒಂದು ಯೋಜನೆಯನ್ನು ರೂಪಿಸುತ್ತೆ ಅಂತಲೂ ಕೂಡ ಮಾಹಿತಿ ಬಂದಿದೆ. ಇದು ಹೌದು ಗೆಳೆಯರೆ, ಇದು ಕಾಂಗ್ರೆಸ್ ಸರ್ಕಾರದ ಹೊಸ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಇನ್ನೊಂದು ಹೊಸ ಯೋಜನೆ ಲಾಂಚ್ ಆಗುತ್ತೆ. BPL ಕಾರ್ಡ್ದಾರರಿಗೆ ಇಂದಿರಾ ಆಹಾರ ಕಿಟ್ ಯೋಜನೆ ವಿತರಣೆ ಮಾಡಲಾಗುತ್ತೆ. ಆದರೆ ಸದ್ಯಕ್ಕೆ ಇಲ್ಲ ಅಂದರೂ ಕೂಡ ಮುಂದಿನ
ಬರುವ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಆಹಾರ ಇಲಾಖೆಯಿಂದಲೇ ಬರಲಿದೆ ಎಂಬುವ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತು ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಈ KYC ಆಯಿತು, 44 ಕಾರ್ಡುಗಳನ್ನು ರದ್ದು ಮಾಡಿದ್ದಾಯಿತು. ಆದರೆ ಈಗ ಮತ್ತೊಂದು ಹೊಸ ರೂಲ್ಸ್, ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಇದೆಯಾ? ಎಚ್ಚರ, ಹೌದು, ಒಂದೇ ಮನೆಯಲ್ಲಿ 2 BPL ರೇಷನ್ ಕಾರ್ಡ್ ಇದ್ದರೂ ಕೂಡ ಒಂದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಕೆಲವೊಂದು ಮನೆಗಳಲ್ಲಿ ಯಾವ ಥರ ಇದೆ ಅಂದರೆ ಮದುವೆ ಆದಮೇಲೆ ಮಕ್ಕಳಿಗೆ ಒಂದು BPL ಕಾರ್ಡ್ ಮತ್ತು ತಂದೆಗೆ ಒಂದು BPL ಕಾರ್ಡ್, ಆ ಥರ ಎರಡೆರಡು ಕಾರ್ಡ್ ಹೊಂದಿಕೊಂಡು 2 ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ತಾ ಇದ್ದಾರೆ ಒಂದೇ ಮನೆಯಲ್ಲಿ. ಮತ್ತು ಒಂದೇ ಮನೆಯಲ್ಲಿ ಎರಡು BPL ಕಾರ್ಡ್ ಇರೋದ್ರಿಂದ 2 BPL ಕಾರ್ಡ್ಗಳ ಲಾಭ ಇದು ತಪ್ಪು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಯಾಕಂದರೆ ಒಂದೇ ಮನೆಯಲ್ಲಿ ಇದ್ಕೊಂಡು 2 BPL ಕಾರ್ಡ್ ಪಡೆದು ಎರಡೆರಡು ಲಾಭ ಪಡೆಯುವುದು ತಪ್ಪು ಅಂತ ಇಲ್ಲಿ ಹೇಳಲಾಗಿದೆ. ಅಂಥವರನ್ನು ಕೂಡ ಪತ್ತೆ ಹಚ್ಚುವ ಕಾರ್ಯ ಮುಂದೆ ನಡೆದಿದೆ. ಗೆಳೆಯರು, ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಬಸ್ ಸಂಚಾರ ಸಾರಿಗೆ ನೌಕರರು ಮತ್ತೆ ಒಂದು ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಹತ್ವದ ಸಭೆ ಮಾಡಲಿದ್ದಾರೆ. ಸಭೆ ಮುಗಿದ ಬಳಿಕ ಇದರ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ ಅಂತ ಒಂದು ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು. ಸರ್ಕಾರದ ಭರವಸೆಗಳು ಈಡೇರದ ಕಾರಣ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಲು ಯೋಜನೆ ರೂಪಿಸಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಒಂದು ಅಧಿಕೃತ ಮಾಹಿತಿನೂ ಕೂಡ ಬರುತ್ತೆ. ಸಾರಿಗೆ ನೌಕರರು ಮತ್ತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮುಂದೆ ಪಟ್ಟು ಹಿಡಿದಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಹೋದ ವರ್ಷ ಸಚಿವ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಂತರ ಮನವೊಲಿಸಿ ಯಾವುದೇ ರೀತಿ ಮುಷ್ಕರ ಆಗದಂತೆ ತಡೆದಿದ್ದರು. ಆದರೆ ಸದ್ಯಕ್ಕೆ ಸರ್ಕಾರ ಯಾವುದೂ ಕೂಡ ಒಂದು ಈ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ಹೀಗಾಗಿ ಈ ಒಂದು ಭರವಸೆ ನೀಡಿ ಹಲವು ತಿಂಗಳು ಆದರೂ ಕೂಡ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಕೆಲವೊಂದು ಬೇಡಿಕೆಗಳು ಹಾಗೆ ಇದೆ. ಸಾರಿಗೆ ನೌಕರರನ್ನು ಮತ್ತೆ ಇದು ಕೆರಳುವಂತೆ ಮಾಡಿದೆ ಅಂತ ಹೇಳ್ಬೋದು. ಇಷ್ಟಕ್ಕೂ ಸಾರಿಗೆ ನೌಕರರು ಏನೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ನೀವು ಕೇಳೋದಾದರೆ 25% ವೇತನ ಹೆಚ್ಚಳ ಮಾಡಬೇಕು ಅಂತ ಒಂದು ದೊಡ್ಡ ಡಿಮ್ಯಾಂಡ್ ಇಟ್ಟಿದ್ದಾರೆ. 4 ನಿಗಮಗಳು ಸೇರಿ 1 ಲಕ್ಷಕ್ಕಿಂತ ಹೆಚ್ಚು ಸಿಬ್ಬಂದಿ ಇದ್ದು ಎಲ್ಲರ ವೇತನ ಕೂಡ ಹೆಚ್ಚಳ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಈ 2 ಪ್ರಮುಖ ಬೇಡಿಕೆಗಳಿಗೆ ಸರ್ಕಾರ ಓಕೆ ಅಂದರೆ ಯಾವುದೇ ರೀತಿ ಮುಷ್ಕರ ಇರೋದಿಲ್ಲ. ನೋಡೋಣ ಇದರ ಬಗ್ಗೆ ಏನು ಬರುತ್ತೆ ಅಪ್ಡೇಟ್ ನಾವು ನಿಮಗೆ ಕೊಡ್ತೀವಿ. ಗೆಳೆಯರೀಗ ಮತ್ತೆ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ, ಇದರಲ್ಲಿ ಮೇ ತಿಂಗಳ ಹಣವೂ ಕೂಡ ಈಗ ವರ್ಗಾವಣೆ ಆಗಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಮೊದಲಿಗೆ ಈ ಒಂದು ಯೋಜನೆ ಮೂಲಕ ಇಲ್ಲಿವರೆಗೂ ಸರ್ಕಾರ 20 ಕಂತುಗಳಲ್ಲಿ 40,000 ರೂಪಾಯಿ ಒಬ್ಬೊಬ್ಬ ಗೃಹಲಕ್ಷ್ಮಿಯರಿಗೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ಮಹಿಳೆಯರು ಇದರ ಲಾಭನ ಪಡೆದುಕೊಂಡಿರೋದ್ರಿಂದ ಸರ್ಕಾರಕ್ಕೆ ಇದು ದೊಡ್ಡ ಒಂದು ಯೋಜನೆಯಾಗಿದೆ. ಮತ್ತು ಈ ಒಂದು ಯೋಜನೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ 40,000 ರೂಪಾಯಿ ಹಾಕಿದೆ. ಒಂದಲ್ಲ ಎರಡಲ್ಲ 40,000 ರೂಪಾಯಿ. 20 ಕಂತು ಯೋಜನೆ ಅಂದರೆ ನೀವು ಲೆಕ್ಕ ಹಾಕಿ, ಒಂದು ಕಂತಲ್ಲಿ 2,000 ರೂಪಾಯಿ ಅಂದರೆ 20 ಕಂತು ಟ್ರಾನ್ಸ್ಫರ್ ಮಾಡಲಾಗಿದೆ. 40,000 ರೂಪಾಯಿ ಅಂತ ಹೇಳ್ಬೋದು. ಕೆಲವೊಬ್ಬರು ಆ ಒಂದು ದುಡ್ಡಿನಿಂದ ಸ್ವಂತ ಬಿಸ್ನೆಸ್ ಮಾಡಿ ಮಹಿಳೆಯರು ಮುಂದೆ ಬಂದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಕರ್ನಾಟಕದಲ್ಲಿ ಭಾರಿ ಒಂದು ಮೆಚ್ಚುಗೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆಗೆ ಪ್ರತಿ ತಿಂಗಳು 10,000 ರಿಂದ 15,000 ಮಹಿಳೆಯರು ಹೆಚ್ಚುವರಿಯಾಗಿ ಆ್ಯಡ್ ಆಗ್ತಾ ಇದ್ದಾರೆ ಅಂತ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿ ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. 2,000 ರೂಪಾಯಿ ವಿತರಣೆ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಮತ್ತು ಮೊದಲು ಡೈರೆಕ್ಟಾಗಿ ಒಂದು ಅಕೌಂಟಿಂದ ಬಂದುಬಿಡ್ತಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ನಿಯಮ ಮಾಡಿರೋದ್ರಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸುತ್ತಾಡಿಸಿ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ. DBT ಆ್ಯಪ್ ನೀವು ಇನ್ಸ್ಟಾಲ್ ಮಾಡಿದರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಒಂದು ವೇಳೆ ಏನಾದರೂ ಮುಂದಿನ 2028ರ ವಿಧಾನಸಭೆ ಚುನಾವಣೆಯಲ್ಲಿ JDS BJP ಈಗ ಮೈತ್ರಿ ಸರ್ಕಾರ ಇದೆ, ಏನಾದರೂ JDS ಮತ್ತು BJP ಮೈತ್ರಿ ಏನಾದರೂ 2028ರಲ್ಲಿ JDSಗೆ ಬಹುಮತ ಬಂದು ಕುಮಾರಸ್ವಾಮಿಯವರು ಏನಾದರೂ ಮುಖ್ಯಮಂತ್ರಿ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಲ್ಲ, 4,000 ರೂಪಾಯಿ ಅಲ್ಲ, 5,000 ರೂಪಾಯಿ ಕೊಡ್ತೀವಿ ಅಂತ ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಘೋಷಣೆ ಮಾಡಿರುವಂಥದ್ದು. ಬಹಿರಂಗವಾಗಿ ಇದನ್ನು ಘೋಷಣೆ ಮಾಡಿದ್ದಾರೆ. ಒಂದು ವೇಳೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ಬಹುಮತ ತಗೊಂಡು JDS BJP ಸರ್ಕಾರ ರಚನೆ ಆದರೆ ಕರ್ನಾಟಕದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಅಂತಲೂ ಕೂಡ ಹೇಳಿದ್ದಾರೆ. ಗೃಹಲಕ್ಷ್ಮಿಯವರಿಗೆ 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಎಂಬುವ ಒಂದು ಘೋಷಣೆಯನ್ನು ಇಲ್ಲಿ ಮಾಡಿರುವಂಥದ್ದು. ಇದರ ಬಗ್ಗೆಯೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಈ ಒಂದು ಸುದ್ದಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನೀವು ಕಮೆಂಟಲ್ಲಿ ತಿಳಿಸಿ. 2028ರಲ್ಲಿ ಕಾಂಗ್ರೆಸ್ ಬರುತ್ತಾ, BJP ಬರುತ್ತಾ, JDS ಬರುತ್ತಾ, ನಿಮಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಒಂದು ಅನಿಸಿಕೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಿಮಗೆ ಇಷ್ಟ ಇದ್ದರೆ. ಮತ್ತು ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಕೂಡ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿಲ್ಲ ಅಂದರೆ ಶೇರ್ ಕೂಡ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿರಿ. ಮತ್ತು ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಅದೇನಂತ ಲಾಸ್ಟಾಗಿ ನೋಡ್ತಾ ಹೋಗೋಣ. ಹೆಲ್ಮೆಟ್ ಹಾಕದ ಸವಾರರಿಂದ 6 ಕೋಟಿ ರೂಪಾಯಿ ದಂಡವನ್ನು ವಸೂಲಿಯನ್ನು ಮಾಡಲಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಗೆಳೆಯರೇ, ಮೊದಲಿಗೆ ಹೇಳೋದೇನಪ್ಪ ಅಂದರೆ ಮುಂದಿನ ವರ್ಷದಿಂದ ಡಬಲ್ ಹೆಲ್ಮೆಟ್ ಕಡ್ಡಾಯ ಆಗ್ಬೋದು. ಕೇಂದ್ರ ಸರ್ಕಾರ ಈಗಾಗಲೇ ವೆಹಿಕಲ್ ವಿತರಣಾ ಸಿಬ್ಬಂದಿಗಳಿಗೆ, ಅಂದರೆ ವೆಹಿಕಲ್ ರೆಡಿ ಮಾಡ್ತಿರಲ್ಲ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ
ನೀವು ಯಾವುದೇ ಒಂದು ವಾಹನ ಟೂ ವೀಲರ್ ವಿತರಣೆ ಮಾಡುವಾಗ ಅದಕ್ಕೆ 2 ಹೆಲ್ಮೆಟ್ ಕೂಡ ಕಡ್ಡಾಯವಾಗಿ ವಿತರಣೆ ಮಾಡಬೇಕು ಅಂತ ಒಂದು ರೂಲ್ಸ್ ಮಾಡಿದೆ. 2026 ಜನವರಿ 1ರಿಂದ ಇದು ಕಡ್ಡಾಯ ಆಗಲಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇನ್ನೊಂದು ಕಡೆಗೆ ಎರಡನೇದಾಗಿ ಡಬಲ್ ಹೆಲ್ಮೆಟ್ ಅಲ್ಲ, ಸಿಂಗಲ್ ಹೆಲ್ಮೆಟ್ಟು ಜನ ಹಾಕ್ತಾ ಇಲ್ಲ. ಅಂಥವರಂತ ಈಗ ಕೆಲವೊಂದು ಜಿಲ್ಲೆಗಳಲ್ಲಿ AI CCTVಗಳನ್ನು ಹಾಕಲಾಗಿದೆ. ಈ ಒಂದು CC ಕ್ಯಾಮ್ರಾಗಳು ಫೋಟೋನ ಹೊಡೆದ್ಬಿಟ್ಟು ಆಟೋಮೆಟಿಕ್ಕಾಗಿ ಕೇಸನ್ನ ಜನ್ರೇಟ್ ಮಾಡಿ ನಿಮಗೆ SMS ಮೂಲಕ ಬರುತ್ತೆ. ನೀವು ವೆಬ್ಸೈಟಲ್ಲೂ ಬೇಕಾದರೂ ಅದನ್ನು ಚೆಕ್ ಮಾಡ್ಬೋದು. ಮಾಹಿತಿ ಕಣಜ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟಲ್ಲಿ ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಜಿಲ್ಲೆ ಹೆಸರು ಹಾಕಿದರೆ ನಿಮ್ಮದು ಗಾಡಿ ಮೇಲೆ ಏನು ಕೇಸ್ ಇದೆ, ಎಷ್ಟು ಕೇಸ್ ಇದೆ ಎಲ್ಲ ಬಂದುಬಿಡುತ್ತೆ. ಈಗಾಗಲೇ ಬೆಂಗಳೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಗದಗ ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲೂ ಕೂಡ ಈ ಥರ ಒಂದು ಶುರುವಾಗಿದೆ. ಅಂದರೆ CCTVಗಳಲ್ಲಿ ಇದನ್ನು ರೆಕಾರ್ಡ್ ಮಾಡ್ತಾರೆ. ಯಾರೆಲ್ಲ ವಾಹನ ನಿಯಮ, ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡ್ತಾರೋ ಅವ್ರದ್ದು ಎಲ್ಲ ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು, ಅವರ ಗಾಡಿ ನಂಬರ್ ಇರುತ್ತಲ್ಲ ಆ ನಂಬರ್ ಪ್ಲೇಟ್ನ ತೊಗೊಂಡ್ಬಿಟ್ಟು ಆ ನಂಬರ್ ಪ್ಲೇಟಲ್ಲಿ ಡಾಟಾನ ಎಂಟ್ರಿ ಮಾಡಿಕೊಂಡು ಯಾರು ರಸ್ತೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಎಷ್ಟು ದಂಡ ಇದೆ ಎಲ್ಲ ಕೂಡ ಆನ್ಲೈನಲ್ಲಿ ನಿಮಗೆ ಚಲನ್ ಕೂಡ ಬರುತ್ತೆ. ಇದು ಹೊಸ ರೂಲ್ಸ್ ಅಂತ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.